ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರಿಯರೇ, ಕಣ್ಣಿಗೆ ಕಾಣುವ ನೂರಾರು ಕನಸುಗಳು, ಆ ಕನಸುಗಳು ನನಸು ಮಾಡಲು ಹೆಗಲ ಮೇಲೆ ಹೊತ್ತ ಸಾಲು ಸಾಲು ಜವಾಬ್ದಾರಿಗಳು, ಹೆಂಡತಿ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ದಿನದ 24 ಗಂಟೆಯು ಮಿಡಿಯುತ್ತಿದ್ದ ಒಂದು ಅದ್ಭುತ ಜೀವ. ಹೌದು, ನಾವು ಮಾತನಾಡುತ್ತಿರುವುದು ಸಮಾಜ ಸೇವಕ ಹಾಗೂ ನಿಷ್ಕಲ್ಮಸ ಮನಸ್ಸಿನ ಒಡೆಯರಾದ ಅಯ್ಯೂಬ್ ಸಖಾಫಿ ವೈಲತ್ತೂರು ಅವರ ಬಗ್ಗೆ. 3 ಮುದ್ದಾದ ಮಕ್ಕಳ ತಂದೆಯಾಗಿದ್ದ ಅಯ್ಯೂಬ್ ಸಖಾಫಿ ಅವರ ಕಣ್ಣುಗಳಲ್ಲಿ ತನ್ನ ಪುಟ್ಟ ಕುಟುಂಬಕ್ಕಾಗಿ ಒಂದು ಸುಂದರವಾದ ಹೊಸ ಮನೆಯನ್ನು ಕಟ್ಟಬೇಕೆಂಬ ಬಹುದೊಡ್ಡ ಕನಸಿತ್ತು. ಕುಟುಂಬದ ಆಧಾರ ಸ್ತಂಭವಾಗಿದ್ದ ಅವರ ನಿವಾಸದಲ್ಲಿ ಪ್ರತಿಯೊಬ್ಬರು ಅವರ ಪ್ರೀತಿಯ ನೆರಳಿನಲ್ಲಿ ನಿಶ್ಚಿಂತರಾಗಿದ್ದರು. ಆದರೆ ವಿಧಿಯ ಆಟ ಯಾರಿಗೆ ಗೊತ್ತು, ಇಂದು ಅವರ ಹೆಂಡತಿ ಮಕ್ಕಳ ಆಕ್ರಂದನ ಮುಗಿಲು ಮುಟ್ಟಿದೆ. ಇಡೀ ಕುಟುಂಬವೇ ದುಃಖದ ಕಣ್ಣೀರಿನ ಕಡಲಲ್ಲಿ ಮುಳುಗಿದೆ. ಅತ್ತ ನೆಚ್ಚಿನ ಗೆಳೆಯನನ್ನು ಕಳೆದುಕೊಂಡ ಸ್ನೇಹಿತರ ಬಳಗ ಕಣ್ಣೀರುಡುತ್ತಿದ್ದರೆ, ಇತ್ತ ಸಮಾಜಕ್ಕಾಗಿ ಸದಾ ಮಿಡಿಯುತ್ತಿದ್ದ ಧೀಮಂತ ವ್ಯಕ್ತಿಯನ್ನು ಕಳೆದುಕೊಂಡ ಇಡೀ ಸಮಾಜವೇ ತಲ್ಲಣಗೊಂಡು ಮೌನಕ್ಕೆ ಶರಣಾಗಿದೆ. ಪ್ರತಿಯೊಬ್ಬರ ಮನದಲ್ಲೂ ಈಗ ಕಾಡುತ್ತಿರುವುದು ಒಂದೇ ಪ್ರಶ್ನೆ: ಎಲ್ಲರ ಪ್ರೀತಿಯ ಅಯ್ಯೂಬ್ ಸಖಾಫಿ ಅವರಿಗೆ ದಿಢೀರನೆ ಏನಾಯಿತು? ಆ ಸುಂದರ ಕನಸುಗಳೆಲ್ಲ ಒಂದೇ ಕ್ಷಣದಲ್ಲಿ ಹೇಗೆ ಕಮರಿ ಹೋದವು? ತನ್ನವರ ಮುಖದಲ್ಲಿ ನಗು ನೋಡಲು ಹಗಲಿರುಳು ಶ್ರಮಿಸುತ್ತಿದ್ದ ಆ ಧೀಮಂತ ವ್ಯಕ್ತಿತ್ವ ಅಂದು ಕೂಡ ಎಂದಿನಂತೆ ಸಕ್ರಿಯರಾಗಿದ್ದರು. ತಾಯ್ನಾಡಿನಿಂದ ಸಾವಿರಾರು ಮೈಲು ದೂರದ ರಿಯಾದಿನಲ್ಲಿದ್ದರೂ ಅವರ ಮನಸ್ಸು ಮಾತ್ರ ಸದಾ ತನ್ನ ಮುದ್ದಾದ ಹೆಂಡತಿ ಮಕ್ಕಳ ಸುತ್ತಲೇ ಸುಳಿದಾಡುತ್ತಿತ್ತು. ಮರಣದ ಮುನ್ಸೂಚನೆ ಯಾರಿಗೂ ಸಿಗುವುದಿಲ್ಲ ಎಂಬುದಕ್ಕೆ ಅಂದಿನ ಆ ರಾತ್ರಿ ಸಾಕ್ಷಿ. ತಮ್ಮ ಕೋಣೆಯ ಬೆಡ್ ಮೇಲೆ ಅತ್ಯಂತ ನಿಶ್ಚಿಂತರಾಗಿ ಸಂತೋಷದಿಂದ ಮನೆಗೆ ಕರೆ ಮಾಡಿ ಹೆಂಡತಿ ಮಕ್ಕಳೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಿದ್ದರು. ಮಕ್ಕಳ ಓದಿನ ಬಗ್ಗೆ, ಕಟ್ಟಬೇಕಾದ ಹೊಸ ಮನೆಯ ಪ್ಲಾನ್ ಬಗ್ಗೆ, ಅದೆಷ್ಟೋ ಭವಿಷ್ಯದ ಯೋಜನೆಗಳನ್ನು ಹಂಚಿಕೊಂಡಿದ್ದರು. ಫೋನ್ ಇಟ್ಟು ಎಂದಿನಂತೆ ನಿರಾಳವಾಗಿ ಮಲಗಲು ಹೋದ ಆ ಮನುಷ್ಯನಿಗೆ ಅದುವೇ ತನ್ನವರೊಂದಿಗೆ ಆಡುವ ಕೊನೆಯ ಮಾತು, ಅದುವೇ ತನ್ನ ಬದುಕಿನ ಕೊನೆಯ ರಾತ್ರಿ ಎಂಬ ಸಣ್ಣ ಸುಳಿವು ಇರಲಿಲ್ಲ. ಇಡೀ ಜಗತ್ತು ಗಾಢ ನಿದ್ರೆಗೆ ಜಾರುತ್ತಿದ್ದಂತೆ ಆ ಕೋಣೆಯ ಒಳಗೆ ಒಂದು ನಿಗೂಢ ಮೌನ ಆವರಿಸಿಕೊಂಡಿತು. ಆದರೆ ಮರುದಿನ ಮುಂಜಾನೆ ಸೂರ್ಯ ಹುಟ್ಟುವ ಹೊತ್ತಿಗೆ ವಿಧಿ ತನ್ನ ಅತ್ಯಂತ ಕ್ರೂರವಾದ ಆಟವನ್ನು ಆಡಿ ಮುಗಿಸಿತ್ತು. ನಿನ್ನೆ ರಾತ್ರಿಯಷ್ಟೇ ನಗು ನಗುತ್ತಾ ಮಾತನಾಡಿದ ಮನುಷ್ಯ ಇಂದು ಬೆಳಿಗ್ಗೆ ರಿಯಾದಿನ ಸ್ವೈಸಿ ಆಸ್ಪತ್ರೆಯ ಶವಗಾರದಲ್ಲಿ ತನ್ನಣವಾಗಿ ಮೈಯತ್ತಾಗಿ ಮಲಗಿದ್ದರು. ನಿನ್ನೆಯವರೆಗೆ ಸಮಾಜದ ಕಷ್ಟಗಳಿಗೆ ಸ್ಪಂದಿಸುತ್ತಾ ಇದ್ದ ಆ ಧ್ವನಿ ಸದಾ ಕಾಲಕ್ಕೆ ಸ್ತಬ್ಧವಾಯಿತು. ಅವರ ಕೋಣೆಯ ಒಳಗೆ ಹಠಾತ್ತನೆ ಸಂಭವಿಸಿದ ಆ ಘಟನೆ ಇಡೀ ಪ್ರವಾಸ ಲೋಕವನ್ನೇ ನಡುಗಿಸಿಬಿಟ್ಟಿತ್ತು. ತುತ್ತು ಅನ್ನಕ್ಕಾಗಿ ಮರಳುಗಾಡಿಗೆ ಬಂದು ತನ್ನ ಕಣ್ಣ ತುಂಬಾ ಸಾಲು ಸಾಲು ಕನಸುಗಳು ಇಟ್ಟುಕೊಂಡಿದ್ದ ಅಯ್ಯೂಬ್ ಸಖಾಫಿ ಅವರಿಗೆ ದಿಢೀರನೆ ಆ ಕೋಣೆಯೊಳಗೆ ಏನಾಯಿತು? ಅವರ ಪ್ರಾಣವನ್ನು ಅಷ್ಟು ಬೇಗ ಕಿತ್ತುಕೊಂಡು ಆ ಭೀಕರ ಕಾರಣವಾದರೂ ಏನು? ಇಡೀ ಸಮಾಜವನ್ನು ಕಣ್ಣೀರಿನಲ್ಲಿ ಮುಳುಗಿಸಿದ, ಯಾರು ಊಹಿಸದ ಆ ಕರಾಳ ಸತ್ಯ ಏನೆಂದರೆ, ಅಂದು ರಾತ್ರಿ ಎಲ್ಲರೊಂದಿಗೆ ನಗು ನಗುತ್ತಾ ಮಾತನಾಡಿದ ನಂತರ ರಿಯಾದಿನ ಬತ್ರಾದ ನಗರದಲ್ಲಿ ತಮ್ಮ ಕೋಣೆಯೊಳಗೆ ಅಯ್ಯೂಬ್ ಸಖಾಫಿ ಅವರು ಹಠಾತ್ತನೆ ತೀವ್ರ ಹೃದಯಘಾತದಿಂದ ಹಾರ್ಟ್ ಅಟ್ಯಾಕ್ ಕುಸಿದು ಬಿದ್ದು ಕೊನೆ ಉಸಿರೆಳೆದಿದ್ದರು. ಯಾವುದೇ ಕಾಯಿಲೆಯ ಮುನ್ಸೂಚನೆ ಇಲ್ಲದೆ, ಯಾವುದೇ ನೋವಿನ ಲಕ್ಷಣಗಳು ತೋರಿಸದೆ ಪ್ರಾಣವಾಯು ದೇಹದಿಂದ ಬೇರ್ಪಟ್ಟು ಹೋಗಿತ್ತು. ಬೆಳಿಗ್ಗೆ ಅವರ ಸ್ನೇಹಿತರು ಕೋಣೆಗೆ ಬಂದು ನೋಡಿದಾಗ ಅವರ ಚಲನೆ ಎಲ್ಲ ಬಿದ್ದಿದ್ದವು. ತಕ್ಷಣವೇ ಅವರನ್ನು ರಿಯಾದಿನ ಸ್ವೈಸಿ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಅದಾಗಲೇ ಅವರ ಜೀವ ಪಕ್ಷಿ ಹಾರಿ ಹೋಗಿತ್ತು ಎಂದು ವೈದ್ಯರು ಘೋಷಿಸಿದ್ದರು. ತುತ್ತು ಹಣ್ಣಕ್ಕಾಗಿ ಮರಳುಗಾಡಿಗೆ ಬಂದು ತನ್ನ 3 ಮುದ್ದಾದ ಮಕ್ಕಳಿಗಾಗಿ ಹೊಸ ಮನೆ ಕಟ್ಟಲು ಇಟ್ಟ ಇಟ್ಟಿಗೆಗಳು ಮಣ್ಣಾಗುವ ಮುನ್ನವೇ ಅಯ್ಯೂಬ್ ಸಖಾಫಿ ಅವರ ದೇಹ ಮಣ್ಣು ಸೇರಲು ಸಿದ್ಧವಾಯಿತು. ತನ್ನ ತಂದೆ ಪುಣ್ಯ ಸ್ಮರಣೆಯ ದಿನದಂದೇ ಮಗನು ಇಹಲೋಕ ತ್ಯಜಿಸಿದ್ದು ವಿಧಿಯ ಅತ್ಯಂತ ದೊಡ್ಡ ವಿಡಂಬನೆ. ಅಯ್ಯೂಬ್ ಸಖಾಫಿ ಅವರ ಈ ಆಕಸ್ಮಿಕ ಮರಣ ಇಂದು ಇಡೀ ಸಮಾಜಕ್ಕೆ ಒಂದು ಗಂಭೀರವಾದ ಪಾಠವನ್ನು ಕಲಿಸಿದೆ. ನಾವು ನಾಳೆಯ ಬಗ್ಗೆ ನೂರಾರು ಯೋಜನೆಗಳನ್ನು ರೂಪಿಸುತ್ತೇವೆ. ಆಸ್ತಿ ಅಂತಸ್ತು ಹಣದ ಹಪಾಹಪಿಯಲ್ಲಿ ಬಿದ್ದು
ತಪ್ಪು ಒಪ್ಪುಗಳ ಭ್ರಮೆಯಲ್ಲಿ ಜಗತ್ತಿನಲ್ಲಿ ಬದುಕುತ್ತಿರುತ್ತೇವೆ. ಆದರೆ ಉಸಿರು ನಿಲ್ಲಲು ಕೇವಲ ಒಂದು ಕ್ಷಣ ಸಾಕು ಎಂಬ ಸತ್ಯವನ್ನು ಈ ಘಟನೆ ನಮಗೆ ಮನವರಿಕೆ ಮಾಡಿಕೊಟ್ಟಿದೆ. ಮರಣ ನಮ್ಮನ್ನು ಸುಪ್ಪತ್ತಿಗೆ ಹಾಸಿಗೆಯ ಮೇಲಿದ್ದರೂ ಹುಡುಕಿಕೊಂಡು ಬರುತ್ತದೆ. ಆದ್ದರಿಂದ ಅಹಂಕಾರ ಮತ್ತು ಪಾಪದ ಹಾದಿಗಳು ಬಿಟ್ಟು ಬದುಕಿರುವಾಗಲೇ ಸಮಾಜಕ್ಕೆ ಒಳಿತನ್ನು ಮಾಡಬೇಕು, ನಮ್ಮ ಜೀವನವನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸಬೇಕು ಎಂಬುದು ಈ ಮರಣ ನಮಗೆ ನೀಡುತ್ತಿರುವ ಅಂತಿಮ ಎಚ್ಚರಿಕೆಯಾಗಿದೆ. ಅಯ್ಯೂಬ್ ಸಖಾಫಿಯವರ ಈ ಅಗಲಿಕೆ ನಮಗೆ ಕೇವಲ ಭೌತಿಕ ಜಗತ್ತಿನ ನಶ್ವರತೆಯನ್ನು ಮಾತ್ರವಲ್ಲ, ಸರ್ವಶಕ್ತನಾದ ಅಲ್ಲಾಹನು ಪವಿತ್ರ ಕುರ್ಆನ್ ನಲ್ಲಿ ನೀಡಿದ ಅಲ್ಲಾಹನ ಎಚ್ಚರಿಕೆಯನ್ನು ನೆನಪಿಸುತ್ತದೆ. ನಾವು ಎಷ್ಟೇ ಭದ್ರವಾದ ಕೋಟೆಗಳ ಒಳಗಿರಲಿ, ಸುಖದ ಸುಪ್ಪತ್ತಿನಲ್ಲೇ ಇರಲಿ, ನಿಗದಿಪಡಿಸಿದ ಸಮಯ ಬಂದಾಗ ಮರಣ ನಮ್ಮನ್ನು ತಲುಪಿಯೇ ತೀರುತ್ತದೆ. ಪವಿತ್ರ ಕುರ್ಆನ್ ಸೂರಾ ಅಲ್ ನಿಸಾ 78ನೇ ಆಯತ್ತಿನಲ್ಲಿ ಅಲ್ಲಾಹನು ಹೀಗೆ ಹೇಳುತ್ತಾನೆ, ಐನಮಾ ತಕೂನು ಇದ್ರಿಕುಮುಲ್ ಮೌತ ವಲೌ ಕುಂತುಂ ಫೀ ಬುರೂಜಿನ್ ಮುಶಯ್ಯದ. ಅಂದರೆ ನೀವು ಎಲ್ಲಿದ್ದರೂ, ಎಂತಹ ಭದ್ರವಾದ ಕೋಟೆಯ ಒಳಗಿದ್ದರೂ ಮರಣ ನಿಮ್ಮನ್ನು ತಲುಪಿಯೇ ತೀರುತ್ತದೆ. ಪ್ರತಿಯೊಬ್ಬ ಜೀವಿಯು ಮರಣದ ರುಚಿಯನ್ನು ಸವಿಯಲೇಬೇಕು ಎಂಬುದು ಪ್ರಕೃತಿಯ ಅಲಿಖಿತ ನಿಯಮ. ನಾವು ಈ ಭೂಮಿಯ ಮೇಲೆ ಶಾಶ್ವತವಾಗಿ ಉಳಿಯಲು ಬಂದವರಲ್ಲ, ಬದಲಿಗೆ ಇದೊಂದು ತಾತ್ಕಾಲಿಕ ತಂಗುದಾಣವಷ್ಟೇ ಎಂಬ ಸತ್ಯವನ್ನು ನಾವು ಪ್ರತಿದಿನ ಅರಿತಿರಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೂಡ ಮಾನವ ಕುಲಕ್ಕೆ ಐಹಿಕ ಸುಖದ ಭ್ರಮೆಯಿಂದ ಹೊರಬರಲು ಒಂದು ಮಹತ್ವದ ಆದೇಶವನ್ನು ನೀಡಿದ್ದಾರೆ. ಹದೀಸ್ ಶರೀಫ್ ನಲ್ಲಿ ಹೀಗೆ ಉಲ್ಲೇಖಿಸಲಾಗಿದೆ, ಅಕ್ಸಿರು ದಿಕ್ರ ಹಾದಿಮಿಲ್ ಲಜ್ಜಾತ್ ಅಲ್ ಮೌತ್. ಅಂದರೆ ಐಹಿಕ ಸುಖ ಭೋಗಗಳನ್ನು ಸದಾ ಬಡಿಯುವ ಮರಣವನ್ನು ನೀವು ಹೆಚ್ಚೆಚ್ಚು ಸ್ಮರಿಸುತ್ತೀರಿ. ನಾವು ಧನ ಸಂಪತ್ತು, ಅಂತಸ್ತು ಮತ್ತು ಪ್ರಾಪಂಚಿಕ ಆಕರ್ಷಣೆಗಳಲ್ಲಿ ಮುಳುಗಿ ಹೋದಾಗ ಮರಣ ನಮ್ಮ ಸಕಲ ಸುಖಗಳನ್ನು ಒಂದೇ ಕ್ಷಣದಲ್ಲಿ ಕೊನೆಗೊಳಿಸಿ ಬಿಡುತ್ತದೆ. ಅಯ್ಯೂಬ್ ಸಖಾಫಿ ಅವರ ಮರಣ ನಮಗೆ ಕಲಿಸುತ್ತಿರುವ ಪಾಠವು ಇದೇ ಆಗಿದೆ. ನಮ್ಮ ಉಸಿರು ಯಾವಾಗ ನಿಲ್ಲುತ್ತದೆ ಎಂದು ನಮಗೆ ತಿಳಿಯದು. ಆದ್ದರಿಂದ ಬದುಕಿರುವಾಗಲೇ ಪರಲೋಕ ಆಖಿರತ್ ಬದುಕಿಗಾಗಿ ಸತ್ಕರ್ಮಗಳ ಬಂಡವಾಳವನ್ನು ಕ್ರೋಢೀಕರಿಸಿಕೊಳ್ಳುವುದು ಪ್ರತಿಯೊಬ್ಬ ಮುಸಲ್ಮಾನನ ಆದ್ಯ ಕರ್ತವ್ಯವಾಗಿದೆ. ಇಂದು ನಮ್ಮನ್ನಗಲಿ ಹೋಗಿದ್ದ ಅಯ್ಯೂಬ್ ಸಖಾಫಿ ವೈಲತ್ತೂರ್ ಅವರ ಸಮಾಜಕ್ಕೆ, ತಮ್ಮ ಪ್ರೀತಿಯ ಸ್ನೇಹಿತರಿಗೆ ಹಾಗೂ ಒಡನಾಡಿಗಳಿಗೆ ಮರೆಯಲಾಗದ ನೆನಪುಗಳು ಮಾತ್ರ ಬಿಟ್ಟು ಹೋಗಿದ್ದಾರೆ. ಅವರು ಬದುಕಿದ್ದಾಗ ಮಾಡಿದ ಧಾರ್ಮಿಕ ಸೇವೆಗಳು, ಬಡವರ ಕಣ್ಣೀರು ಒರೆಸಿದ ಸತ್ಕರ್ಮಗಳು ಮಾತ್ರ ಅವರೊಂದಿಗೆ ಆ ಅಲ್ಲಾಹನ ಸನ್ನಿಧಿಗೆ ಜೊತೆಯಾಗಿ ಹೋಗಲಿವೆ. ಮಾಲಿಕುಲ್ ಮುಲೂಕಾದ ಅಲ್ಲಾಹನು, ಆ ಸರ್ವಶಕ್ತನಾದ ಅಲ್ಲಾಹನು ಅವರ ಎಲ್ಲ ತಪ್ಪು ನೆರವುಗಳನ್ನು ಕ್ಷಮಿಸಿ ಅವರ ಕಬರ್ ಅನ್ನು ಜನ್ನತುಲ್ ಫಿರ್ದೌಸ್ ಸ್ವರ್ಗದಲ್ಲಿ ಅಲ್ಲಾಹ್ ಒಂದುಗೂಡಿಸಲಿ, ಅವರ ಕಬರ್ನಲ್ಲಿ ನೂರಿನ ಬೆಳಕನ್ನು ತುಂಬಿಸಲಿ ಎಂದು ನಾವೆಲ್ಲರೂ ಹೃದಯಾಳದಿಂದ ಪ್ರಾರ್ಥಿಸೋಣ. ಹಾಗೆ ದಿಢೀರನೆ ಆಧಾರ ಸ್ತಂಭವನ್ನೇ ಕಳೆದುಕೊಂಡು ಕಣ್ಣೀರಿನ ಕಡಲಲ್ಲಿ ಮುಳುಗುತ್ತಿರುವ ಅವರ ಧರ್ಮ ಪತ್ನಿ ಹಾಗೂ ಮುದ್ದಾದ ಮಕ್ಕಳಿಗೆ ಈ ಅಪಾರ ದುಃಖವನ್ನು ಭರಿಸುವ ಸಬ್ರ್, ತಾಳ್ಮೆ ಮತ್ತು ಧೈರ್ಯವನ್ನು ಆ ಕರುಣಾಮಯ ಅಲ್ಲಾಹು ಕರುಣಿಸಲಿ. ಪ್ರೀತಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮುಗಿಸುವ ಮುನ್ನ ನಿಮ್ಮಲ್ಲೊಂದು ವಿನಮ್ರ ವಿನಂತಿ. ಈ ವಿಡಿಯೋ ನೋಡಿ ಮುಗಿಸಿದ ತಕ್ಷಣ ಲೋಕ ತ್ಯಜಿಸಿದ ನಮ್ಮ ಪ್ರೀತಿಯ ಸಹೋದರ ಅಯ್ಯೂಬ್ ಸಖಾಫಿ ಅವರಿಗೆ ಕನಿಷ್ಠ ಒಂದು ಬಾರಿ ಪವಿತ್ರವಾದ ಸೂರತ್ ಫಾತಿಹಾ ಸೂರ ಒಂದು ಬಾರಿ ಮನಸ್ಸಾರೆ ಓದಿ ದುಆ ಮಾಡಿ. ನಾವು ಮಾಡುವ ಪ್ರಾರ್ಥನೆಗಳೇ ಇಂದು ಅವರಿಗೆ ಪರಲೋಕದಲ್ಲಿ ಸಿಗುವ ಅತಿ ದೊಡ್ಡ ಉಡುಗೊರೆ. ಅಲ್ಲಾಹು ನಮಗೂ ನಿಮಗೂ ಎಲ್ಲರಿಗೂ ಇಡೀ ಮುಸ್ಲಿಂ ಉಮ್ಮತಿಗೂ ಈಮಾನೊಂದಿಗೆ ಕೊನೆಯುಸಿರಲಿರುವ ಒಳ್ಳೆಯ ಸೌಭಾಗ್ಯವನ್ನು ಅಲ್ಲಾಹು ಕರುಣಿಸಲಿ. ಅಲ್ಲಾಹು ಜನ್ನತುಲ್ ಫಿರ್ದೌಸ್ನಲ್ಲಿ ಒಂದುಗೂಡುವ ಸೌಭಾಗ್ಯ ನಮಗೆಲ್ಲರಿಗೂ ಅಲ್ಲಾಹು ನೀಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.